ಬೆಳಗಾವಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಬೈಲಹೊಂಗಲ, ಸವದತ್ತಿ, ಕಿತ್ತೂರು, ಗೋಕಾಕ್, ರಾಮದುರ್ಗ ಈ ಎಲ್ಲ ತಾಲೂಕುಗಳಲ್ಲಿ ಹೆಸರು, ಹತ್ತಿ, ಸೋಯಾಬೀನ್, ಉದ್ದು ಬೆಳೆಗಳು ಕೀಡೆಯ ಹುಳು ಬಾಧೆಯಿಂದ ಸಂಪೂರ್ಣವಾಗಿ ಹಾಳಾಗಿರುತ್ತದೆ. ಇದಕ್ಕೆ ಕಳಪೆ ಮಟ್ಟದ ಕೀಟನಾಶಕ ಹಾಗೂ ಕಳಪೆ ಬೀಜಗಳು ಕಾರಣವಾಗಿರುತ್ತದೆ. ಏಕೆಂದರೆ 4-5 ಸಾರಿ ಔಷಧವನ್ನು ಸಿಂಪರಣೆ ಮಾಡಿದರೂ ಸಹ ಯಾವುದೇ ಪ್ರಯೋಜನಕಾರಿಯಾಗಿಲ್ಲ. ಹೀಗಾಗಿ ಬೆಳೆಗಳು ನಾಶವಾಗಿವೆ. 1 ಎಕರೆ ಬೆಳೆಯಲು 50,000 ರೂಪಾಯಿ ಖರ್ಚಾಗಿರುತ್ತದೆ. ಆದ ಕಾರಣ ಸರ್ಕಾರದಿಂದ ರೈತರಿಗೆ ಬೆಳೆ ಪರಿಹಾರ ಬೇಕಾಗಿದೆ ಎಂದು ಹೇಳಿದ್ದಾರೆ. ಇಂದು ದಿನಾಂಕ 14/8/2025 ಬೈಲಹೊಂಗಲ ಉಪ ಅಧಿಕಾರಿಗಳ ಕಚೇರಿಗೆ ರೈತರೆಲ್ಲರೂ ಕೂಡಿ ಮನವಿಯನ್ನು ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಬೈಲಹೊಂಗಲ, ಸವದತ್ತಿ, ಕಿತ್ತೂರು, ಗೋಕಾಕ್, ರಾಮದುರ್ಗ ಈ ಎಲ್ಲ ತಾಲೂಕುಗಳಲ್ಲಿ ಹೆಸರು, ಹತ್ತಿ, ಸೋಯಾಬೀನ್, ಉದ್ದು ಬೆಳೆಗಳು ಕೀಡೆಯ ಹುಳು ಬಾಧೆಯಿಂದ ಸಂಪೂರ್ಣವಾಗಿ ಹಾಳಾಗಿರುತ್ತವೆ. ಇದಕ್ಕೆ ಕಳಪೆ ಮಟ್ಟದ ಕೀಟನಾಶಕ ಹಾಗೂ ಕಳಪೆ ಬೀಜಗಳು ಕಾರಣವಾಗಿರುತ್ತವೆ. ಏಕೆಂದರೆ 4-5 ಸಾರಿ ಔಷಧವನ್ನು ಸಿಂಪರಣೆ ಮಾಡಿದರೂ ಸಹ ಯಾವುದೇ ಪ್ರಯೋಜನಕಾರಿಯಾಗಿಲ್ಲ. ಹೀಗಾಗಿ ಬೆಳೆಗಳು ನಾಶವಾಗಿವೆ. 1 ಎಕರೆ ಬೆಳೆಯಲು 50,000 ರೂಪಾಯಿ ಖರ್ಚಾಗಿರುತ್ತದೆ. ಆದ ಕಾರಣ ಸರ್ಕಾರದಿಂದ ರೈತರಿಗೆ ಬೆಳೆ ಪರಿಹಾರ ಬೇಕಾಗಿದೆ. ಇಂದು ದಿನಾಂಕ 14/8/2025 ಬೈಲಹೊಂಗಲ ಉಪ ಅಧಿಕಾರಿಗಳ ಕಚೇರಿಗೆ ರೈತರೆಲ್ಲರೂ ಕೂಡಿ ಮನವಿಯನ್ನು ಸಲ್ಲಿಸಿದರು. ಇದರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಬಸವರಾಜ್ ಬೆಳ್ಳಿಕಟ್ಟಿ, ಉತ್ತರ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಶಿವಾನಂದ್ ಪಡಸಲಗಿ, ರಾಜ್ಯ ಸಂಘಟನೆಯ ಕಾರ್ಯದರ್ಶಿ ಚಂದ್ರಪ್ಪ ಬೆಳಗಾವಿ, ಜಿಲ್ಲಾ ಅಧ್ಯಕ್ಷರಾದ ಈರಣ್ಣ ಹುಬ್ಬಳ್ಳಿ, ಉಪಾಧ್ಯಕ್ಷರಾದ ಸಿದ್ದರಾಯಿ ಕಳ್ಳಿಮನಿ, ತಾಲೂಕು ಅಧ್ಯಕ್ಷರಾದ ಅದೃಷ್ಟ ಬೆಳ್ಳಿಕಟ್ಟಿ, ಸವದತ್ತಿ ತಾಲೂಕಿನ ರಮೇಶ್ ಸಳಂಕಿ, ಕಾರ್ಯಾಧ್ಯಕ್ಷರು ಸಿದ್ದರಾಮಯ್ಯ ಹಿರೇಮಠ್ ಮತ್ತು ಸುತ್ತಮುತ್ತಲಿನ ತಾಲೂಕು ಗ್ರಾಮಗಳಿಂದ ರೈತರು ಆಗಮಿಸಿ ಭಾಗವಹಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ वंदे 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 जय जवान जय जवान जय जवान जय किसान कर्नाटक राज्य रैत संघಕ್ಕೆ कर्नाटक राज्य रैत संघಕ್ಕೆ